ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಈಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಯವರಿಗೆ ಪತ್ರವನ್ನು ಬರೆದು ಪ್ರಜ್ವಲ್ ರೇವಣ್ಣರನ್ನು ಜರ್ಮನಿಯಿಂದ ದೇಶಕ್ಕೆ ವಾಪಸ್ಸಾಗಲು ಕರೆತರಲು ಸಹಾಯ ಮಾಡುವಂತೆ ಕೇಳಿದ್ದಾರೆ. ಇಲ್ಲಿ ಜರ್ಮನಿಗೆ ನಾವು ಹೋಗುವಾಗ ವೀಸಾವನ್ನು ಮೊದಲೇ ಪಡೆಯಬೇಕು ಅಂತೇನಿಲ್ಲ. ಜರ್ಮನಿಗೆ ಹೋದ್ಮೇಲೆ ನಾವು ಅಲ್ಲಿ ವೀಸಾ ಪಡೆಯಲಿಕ್ಕೆ ಅವಕಾಶ ಉಂಟು. ಕೆಲವು ದೇಶಗಳಿಗೆ ಈ ರೀತಿಯ ಅನುಕೂಲಗಳಿವೆ. ನಾವೀಗ ಜಾವಾಕ್ಕೆ ಹೋಗೋದಾದರೆ ಇಂಡೋನೇಷ್ಯಾಕ್ಕೆ ಹೋಗಬೇಕಾದ್ರೆ ವೀಸಾ ಪಡ್ಕೋಬೇಕು. ಆದರೆ ಜಾವಾಕ್ಕಂತ ಪರ್ಟಿಕ್ಯುಲರ್ ಹೋಗೋದಾದರೆ ನಮಗೆ 20 ದಿನಕ್ಕೂ ಹೆಚ್ಚು ಕಾಲ ವೀಸಾ ಪಡೆಯದೇ ಅಲ್ಲಿ ಇರಲು ಅವಕಾಶ ಉಂಟು. ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ನಿಯಮಗಳಿದ್ದು ಜರ್ಮನಿಗೆ ಹೋಗುವಾಗ ಯಾರು ವೀಸಾ ಕೊಟ್ಟರು ಅನ್ನುವಂಥ ಒಂದು ಪ್ರಶ್ನೆ ಬಂದಿದೆ. ಆದರೆ ಜರ್ಮನಿಗೆ ನೀವು ಹೋಗುವಾಗ ಮೊದಲೇ ವೀಸಾ ಪಾಸ್ಪೋರ್ಟ್ ಇರಬೇಕು ನಿಮ್ಮ ಹತ್ರ. ವೀಸಾವನ್ನು ಅಲ್ಲಿ ಹೋದ್ಮೇಲೆ ಪಡೀಲಿಕ್ಕೆ ಅವಕಾಶ ಉಂಟು. ಆ ರೀತಿ ಅವರು ಪ್ರಜ್ವಲ್ ಅವರು ಹೋಗಿರ್ಬೋದು. ಅದು ಏನೇ ಇರಲಿ, ಪ್ರಜ್ವಲ್ ಅವರ ವಿಚಾರವನ್ನು ಅತಿ ಮುಖ್ಯವಾಗಿ ಇಬ್ಬರವರು ಕಟುವಾಗಿ ಟೀಕಿಸಿದ್ದಾರೆ. ಒಬ್ಬರು CM ಇಬ್ರಾಹಿಂ ಅವರು, JDSನ ಮಾಜಿ ಅಧ್ಯಕ್ಷರು, ಮತ್ತು ಇನ್ನೊಬ್ಬರು ಜಿಗ್ನೇಶ್ ಮೇವಾನಿ ಅವರು ಗುಜರಾತಿನ ಶಾಸಕರು, ಸಾಮಾಜಿಕ ಹೋರಾಟಗಾರರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ CM ಇಬ್ರಾಹಿಂ ಅವರು ಹುಬ್ಬಳ್ಳಿಯ ನೇಹಾ ಕೊಲೆಯನ್ನು ಭಾಳ ದೊಡ್ಡದಾಗಿ ಮುಸ್ಲಿಮರು ಮಾಡಿದ್ರು ಅಂತ ಹೇಳಿದರು. ಆತಂದು ಫಯಾಜ್ನದ್ದು ಒಂದು ಕೇಸು. ಆದರೆ ನಿಮ್ಮ ಪ್ರಜ್ವಲ್ ರೇವಣ್ಣ 600 ಹೆಣ್ಣು ಮಕ್ಕಳ ಸೀರೆ ಸೆಳೆದಿದ್ದಾನೆ. ಎಲ್ಲಿ ಬಾಯಿ ಬಡ್ಕೊಂಡಂಥ ಪ್ರಹ್ಲಾದ ಜೋಶಿಯವರೇ, ನಿಮ್ಮದೇನು ಬಾಯಿಯೇ ತೆರೆದಿಲ್ಲ ಹಾಸನದ ಬಗ್ಗೆ. ಯಡಿಯೂರಪ್ಪನವರೇ ನೇಹಾ ಕೊಲೆ ಅಂತ ಬಡ್ಕೊಂಡ್ರಿ. 600 ಹುಡುಗಿಯರ ಸೀರೆ ಸೆಳೆದ ಪ್ರಜ್ವಲ್ ಬಗೆಗೆ ಬಾಯಿಯೇ ಬಿಟ್ಟಿಲ್ಲ. RSSನವರೇ, ನೀವೆಲ್ಲ ಗಲಾಟೆ ಮಾಡಿದ್ರಿ ಹುಬ್ಬಳ್ಳಿಯಲ್ಲಿ, ಹಾಸನದಲ್ಲಿ ಹೋಗಿ ಯಾವತ್ತು ಗಲಾಟೆ ಮಾಡ್ತೀರಿ ಇತ್ಯಾದಿ ಪ್ರಶ್ನೆಗಳನ್ನು CM ಇಬ್ರಾಹಿಂ ಅವರು ಕೇಳಿದ್ದಾರೆ. ಅದೇ ರೀತಿ ಬಿಜಾಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆದಂಥ ಸಾಮಾಜಿಕ ಹೋರಾಟಗಾರ ಮತ್ತು ಗುಜರಾತಿನ ಶಾಸಕರಾಗಿರುವಂಥ ಜಿಗ್ನೇಶ್ ಮೇವಾನಿ ಅವರು ಮಾತನಾಡಿ, ನೇಹಾ ಪ್ರಕರಣದಲ್ಲಿ ಜಾತಿ ಧರ್ಮವನ್ನು ನೋಡದೆ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಂಡಿದೆ. ಜಾತಿ ಧರ್ಮದ ಬಗೆಗೆ ಮಾತನಾಡುವಂಥ BJPಯವರು ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಇನ್ನೂ ಕೂಡ ಕ್ರಮಾಂತರೇ ಮೌನವನ್ನು ವಹಿಸಿದ್ದಾರೆ. ಪ್ರಧಾನಿಯವರು ಬಾಯಿಯನ್ನೇ ಬಿಟ್ಟಿಲ್ಲ. ಪ್ರಧಾನಿಯವರು ಪ್ರಜ್ವಲ್ಗೆ ಟಿಕೆಟ್ ಕೊಡಿಸುವಲ್ಲಿ ಕೂಡ ಸಹಾಯ ಮಾಡಿದರು. ಆಮೇಲೆ ಹಾಸನದಲ್ಲಿ ಹೋಗಿಬಿಟ್ಟು ಪ್ರಜ್ವಲ್ ಪರ ಪ್ರಚಾರ ಮಾಡಿದರು. ಈಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಸನದಲ್ಲಿ ಮಾನಭಂಗಕ್ಕೀಡಾಗಿರುವಂಥ ಹೆಣ್ಣು ಮಕ್ಕಳು 600 ಹೆಣ್ಣು ಮಕ್ಕಳು ಹಿಂದೂ ಅಲ್ಲವೇ? ಹಿಂದೂ ಬಗ್ಗೆ ಭಾಳ ಮಾತಾಡ್ತಿರೋಲ್ಲ ನೀವು. ಹಾಸನದಲ್ಲಿ 600 ಹೆಣ್ಣು ಮಕ್ಕಳು ಬಾಧಿತರಿದ್ದಾರೆ, ಅವರು ಹಿಂದೂ ಅಲ್ಲವಾ ಅಂತ ಪ್ರಶ್ನೆಯನ್ನು ಹಿಂದೂ ಬಗ್ಗೆ ಭಾಳ ಬುರುಡೆ ಬಿಡುವ BJPಗೆ ಜಿಗ್ನೇಶ್ ಮೇವಾನಿಯವರು ಹಾಕಿದ್ದಾರೆ. ಈ ರೀತಿ ಪ್ರಜ್ವಲ್ ರೇವಣ್ಣವರ ವಿಷಯ ಬೇರೆ ಬೇರೆ ದಾರಿಗಳಲ್ಲಿ ಹೋಗ್ತಾ ಇದೆ. ಮುಂದೆ ಏನಾಗ್ಬೋದು ಅನ್ನೋಂಥದ್ದು ಪರದೆಯ ಮೇಲೆ ನೋಡುವುದಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ನೋಡಬೇಕಾಗಿದೆ. ಇವೆಲ್ಲದರ ನಡುವೆ ಚುನಾವಣಾ ಪ್ರಕ್ರಿಯೆಯು ಮುಂದುವರಿದಿದ್ದು, ಕರ್ನಾಟಕದ 2ನೇ ಹಂತದ, ದೇಶದ 3ನೇ ಹಂತದ ಲೋಕಸಭಾ ಚುನಾವಣೆಯು ನಡೆಯಲು ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು, ಏಪ್ರಿಲ್ 7ರಂದು ಕರ್ನಾಟಕದ 2ನೇ ಕೊನೆ ಹಂತದ ಮತದಾನ ನಡೆಯುತ್ತದೆ. ಆ ಮತದಾನದಲ್ಲಿ ಒಳಗೊಳ್ಳುವ ಬಡಗಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರ ಯಥಾ ಪ್ರಕಾರ 1952ರ ಮೊದಲ ಚುನಾವಣೆಯಲ್ಲಿ ಮುಂಬೈ ಪ್ರಾಂತ್ಯಕ್ಕೆ ಸೇರಿತ್ತು. ಹಾಗೂ ಆಗ ಈ ಲೋಕಸಭಾ ಕ್ಷೇತ್ರಕ್ಕೆ ಕೆನರಾ ಲೋಕಸಭಾ ಕ್ಷೇತ್ರ ಎನ್ನುವಂಥ ಹೆಸರಿತ್ತು.
ಅನಂತರ ಇದನ್ನು ಉತ್ತರ ಕನ್ನಡ ಲೋಕಸಭಾ ಕರ್ನಾಟಕ ಸೇರಿದ ಬಳಿಕ 1957ರ ಮೊದಲ ಚುನಾವಣೆ. ಆವಾಗ ಇದನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಹೇಳಿದರು. 2009ರಿಂದ ಇದನ್ನು ಕಾರವಾರ ಲೋಕಸಭಾ ಕ್ಷೇತ್ರ ಎಂದು ಹೇಳಲಾಗಿದ್ದರೂ ಕೂಡ ಸಹಜವಾಗಿ ಇದನ್ನು ಇನ್ನೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಎಂದೇ ಹೇಳುತ್ತಾರೆ. 52ರಿಂದ 62ರೊಳಗೆ ಒಟ್ಟು 3 ಬಾರಿ ಸತತವಾಗಿ ಹ್ಯಾಟ್ರಿಕ್ ಗೆಲುವು ಮೊದಲ ಸಂಸದರು ಜೋಕಿಮ್ ಆಳ್ವ ಅವರು ಮೊದಲ ಸಂಸದರು. ಅವರು 3 ಆರಂಭದ 52, 57 ಮತ್ತು 62 3 ಚುನಾವಣೆಗಳು ಗೆದ್ದು ಮೊದಲ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದಂಥ ಸಂಸದರು ಜೋಕಿಮ್ ಆಳ್ವ ಅವರು. ಅನಂತರ ದಿನಗಳಲ್ಲಿ 1980ರಿಂದ 91ರವರೆಗೆ 1980ರಿಂದ 91ರವರೆಗೆ ಹ್ಯಾಟ್ರಿಕ್ ಸಹಿತ 4 ಬಾರಿ ಗೆದ್ದವರು ಅಂದರೆ ಜೇವರಾಯ ನಾಯಕ್ ಅವರು, ಕಾಂಗ್ರೆಸ್ನಿಂದ ಗೆದ್ದವರು. ಇವರು ಜೋಕಿಂಗ್ ಮಾಡುವ ಕೂಡ ಕಾಂಗ್ರೆಸ್ನಿಂದಲೇ ಗೆದ್ದವರು. ಹ್ಯಾಟ್ರಿಕ್ ಸಾಧಕರು ಇಬ್ಬರು ಕಾಂಗ್ರೆಸ್ನಿಂದ ಗೆದ್ದಿದ್ರು ಆರಂಭದಲ್ಲಿ. ದೇವರಾಯ ನಾಯಕರು ಒಂದು ಸಾರಿ ಹ್ಯಾಟ್ರಿಕ್ ಸಹಿತ 4 ಬಾರಿ ಗೆದ್ದಿದ್ದಾರೆ. 91ವರೆಗೆ ಅವರು ಗೆದ್ದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ 1967ರಲ್ಲಿ ಗೆದ್ದಂಥ ದಿನಕರ ದೇಸಾಯಿ ಉತ್ತರ ಕನ್ನಡ ಜಿಲ್ಲೆಯವರಾದರೂ ಕೂಡ ಅವರು ಮುಂಬೈ ನಿವಾಸಿ ಹಾಗೂ ಕನ್ನಡ ಪತ್ರಿಕೆಯನ್ನು ನಡೆಸ್ತಾಯಿದ್ರು, ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾಯಿದ್ರು. ಅವರನ್ನು ಕನ್ನಡದಲ್ಲಿ ಚುಟುಕ ಬ್ರಹ್ಮ ಎಂದೇ ಗುರುತಿಸಲಾಗುತ್ತದೆ. 1967ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ಸಿನ ಆಚೀಚಿನ ಗೆಲುವುಗಳ ನಡುವೆ 1967ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿ ದಿನಕರ ದೇಸಾಯಿಯವರು ಒಂದು ಅವಧಿಗೆ ಸಂಸದರಾಗಿದ್ದರು. ಸಾಹಿತಿ, ಪತ್ರಕರ್ತ, ಶಿಕ್ಷಣ ಸುಧಾರಕ ಇತ್ಯಾದಿ ಸಮಾಜ ಸೇವೆಗಳಲ್ಲಿ ಅವರ ಹೆಸರು ಭಾಳ ಕಾಲ ಉಳಿಯುವಂಥ ಸೇವೆ ಅವರದ್ದು. 1991ರ ಬಳಿಕ ಈಗ ನಿದ್ರೆಗೆ ಜಾರಿರುವಂಥ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಗೆದ್ದಿದ್ದಾರೆ. 6 ಬಾರಿ ಒಟ್ಟಿಗೆ ಗೆದ್ದಿಲ್ಲ. ಮೊದಲಿಗೆ ಅಲ್ಪಾವಧಿಯ 2 ಬಾರಿ ಗೆದ್ದಿದ್ರು. ಆಮೇಲೆ 1 ಬಾರಿ ಮಾರ್ಗರೆಟ್ ಆಳ್ವ ಅವರು ಇಲ್ಲಿ ಸಂಸದರಾಗಿದ್ದರು. 1999ರಲ್ಲಿ ಮಾರ್ಗರೆಟ್ ಆಳ್ವ ಅವರು ಗೆದ್ದಿದ್ರು. ಆಮೇಲೆ 2004ರಿಂದ ಮತ್ತೆ 4 ಬಾರಿ ಒಂದು ಹ್ಯಾಟ್ರಿಕ್ ಸಹಿತ 4 ಬಾರಿ ಅನಂತಕುಮಾರ್ ಹೆಗಡೆ ಅವರು ಗೆದ್ದಿದ್ದಾರೆ. ಒಟ್ಟು ಹೆಚ್ಚು ಗೆಲುವು ಅಂದರೆ 6 ಬಾರಿ ಅವ್ರದ್ದು ಅನಂತಕುಮಾರ್ ಹೆಗಡೆ ಅವ್ರದ್ದು. 2 ಬಾರಿ ಅಲ್ಪಕಾಲಾವಧಿಯದಾದರೂ ಒಟ್ಟು 6 ಬಾರಿ ಗೆದ್ದಿರುವಂಥ ಸಾಧನೆ ಅನಂತಕುಮಾರ ಹೆಗಡೆ ಅವ್ರದ್ದು. ಅವರ ಸಾಧನೆ ಅದೊಂದೇ, 6 ಬಾರಿ ಗೆದ್ದಿದ್ದೊಂದೇ ಸಾಧನೆ. ಇನ್ನು ಜನರಿಗೆ ಮಾಡಿದ ಸಾಧನೆ 0 ಅನ್ನೋದು ಉತ್ತರ ಕರ್ನಾಟಕದ ಬಹುಜನರ ಅಭಿಪ್ರಾಯವಾಗಿದೆ. ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಗುವುದಕ್ಕೆ ಮುಂಚಿನ ಅವಧಿಯಲ್ಲಿ 4.25 ವರ್ಷ ನಿದ್ರೆ ಮಾಡಿ ಕೊನೆಯ 1/4 ವರ್ಷ ಎದ್ದು ಓಡಾಡಿದ್ರು. ಆದರೂ ಟಿಕೆಟ್ ಕೊಟ್ಟಿಲ್ಲ. ಈ ಬಾರಿ ಈಗ ಸ್ಪರ್ಧಿಸ್ತಿರುವವರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು BJPಯಿಂದ, ಅವರಿಗೆ ಎದುರಾಳಿಯಾಗಿರುವವರು ಕಾಂಗ್ರೆಸ್ನಿಂದ ನಿಂಬಾಳ್ಕರ್ ಅವರು, ಅಂಜಲಿ ನಿಂಬಾಳ್ಕರ್ ಅವರು. ಅಂಜಲಿ ನಿಂಬಾಳ್ಕರ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದವರಲ್ಲ, ಅವರು ಬೆಳಗಾವಿ ಜಿಲ್ಲೆಯ ಖಾನಾಪುರದವರು. ಹಾಗಾದರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸತ್ ಟಿಕೆಟನ್ನು ಕಾಂಗ್ರೆಸ್ನವರು ಅಂಜಲಿ ನಿಂಬಾಳ್ಕರಿಗೆ ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ ನಿಮಗೆ ಎದ್ದಿರ್ಬೋದು. ಆದರೆ ಉತ್ತರ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ಲೋಕಸಭಾ ಕ್ಷೇತ್ರ ಎಲ್ಲ ಸೇರಿಲ್ಲ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರದ ಜೊತೆಗೆ ಬೆಳಗಾವಿಯ 2 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಬೆಳಗಾವಿಯ ಕಿತ್ತೂರು ಮತ್ತು ಖಾನಾಪುರ. ಆ ಖಾನಾಪುರ ಪ್ರದೇಶದವರು ಈ ಅಂಜಲಿ ನಿಂಬಾಳ್ಕರ್. ಹಾಗಾಗಿ ಅವರಿಗೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಅವರಿಬ್ಬರ ನಡುವೆ ನೇರ ಸ್ಪರ್ಧೆ ಇದ್ದು ಅಂಜಲಿ ನಿಂಬಾಳ್ಕರ್ ಅವರ ಕೈ ಒಂದು ಕೈ ಮೇಲೆ ಇದೆ. ಯಾಕಪ್ಪ? ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಏನಾಯಿತು? ಏನೂ ಆಗಿಲ್ಲ. ಅಲ್ಲಿರುವ ಲೆಕ್ಕಾಚಾರದ ಪ್ರಕಾರ ಅಂಜಲಿ ನಿಂಬಾಳ್ಕರ್ ಕೈ ಮೇಲಿದೆ. ಏನು ಲೆಕ್ಕಾಚಾರ ಅದು? 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ.
ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 3ರಲ್ಲಿ ಮಾತ್ರ ಬಿ ಜೆ ಪಿ ಶಾಸಕರಿದ್ದಾರೆ. ಹಾಗಾಗಿ 5-3 ಗೋಲ್ನಲ್ಲಿ ಬಿ ಜೆ ಪಿಯವರು ಹಿಂದುಳಿದಿದ್ದಾರೆ. ಅದನ್ನು ಯಾವ ರೀತಿ ತುಂಬಿಕೊಳ್ತಾರೆ ಅನ್ನುವಂಥದ್ದು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಸಹಜವಾಗಿ ಈಗಿನ ಲೆಕ್ಕಾಚಾರದ ಪ್ರಕಾರ ಅಂಜಲಿ ನಿಂಬೇಳ್ಕರ್ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಅವಕಾಶ ಹೆಚ್ಚು. ಆಮೇಲೆ EVM ಏನಾದರೂ ಮಕ್ಕಳು ಮಾಡಿದರೆ ಅದು ಬೇರೆ ವಿಷಯ. ಆ ವಿಷಯವನ್ನು ನಾವು ಇವಾಗ ಚರ್ಚಿಸುವುದಕ್ಕೆ ಆಗುವುದಿಲ್ಲ. ಇವೆಲ್ಲದರ ನಡುವೆ ಚುನಾವಣೆ ಕಾವನ್ನು ಗಮನಿಸುವಾಗ ರೇವಂತ್ ರೆಡ್ಡಿಯವರ ಅಮಿತ್ ಶಾ ಅವರ ಒಂದು ತಿರುಚಿದ ವಿಡಿಯೋ ಪ್ರಸಾರವಾಗಿತ್ತಂತೆ. ಆ ಬಗೆಗೆ ಆಂಧ್ರದ ಮುಖ್ಯಮಂತ್ರಿ ಆಗಿರುವಂಥ ರೇವಂತ್ ರೆಡ್ಡಿ ಅವರಿಗೆ ದಿಲ್ಲಿಯಲ್ಲಿ ಮೊಕದ್ದಮೆ ದಾಖಲಿಸಿ ನೋಟಿಸು ನೀಡಲಾಗಿದೆ. ಇದಕ್ಕೆ ರೇವಂತ್ ರೆಡ್ಡಿಯವರು ಏನು ಹೇಳ್ತಾರೆ? ಬಿ ಜೆ ಪಿಯವರ ವಂಚನೆ ಮತ್ತು ಸಂಚಿನ ರಾಜಕೀಯದ ಇನ್ನೊಂದು ಮುಖ ಇದು. ನನಗೂ ಆ ವಿಡಿಯೋಗಾಗಲಿ ದಿಲ್ಲಿಯ ಪ್ರಕರಣಕ್ಕಾಗಲಿ ಯಾವುದೇ ಸಂಬಂಧವಿಲ್ಲ. ಚುನಾವಣಾ ಕಾವಿನಲ್ಲಿ ಬಿ ಜೆ ಪಿಯನ್ನು ಟೀಕಿಸುವುದು ನನ್ನ ಹಕ್ಕು. ತೆಲಂಗಾಣದ ಮುಖ್ಯಮಂತ್ರಿಯಾಗಿ ನಾನು ಟೀಕಿಸ್ತೇನೆ. ಹಾಗೂ ಮೀಸಲು ವಿಚಾರದಲ್ಲಿ ನಾನು ಅವರನ್ನು ತೀವ್ರವಾಗಿ ಖಂಡಿಸಿದ್ದೇನೆ. ಅದರ ಬಳಿಕವೇ ಈ ಪ್ರಕರಣ ದಾಖಲಾಗಿದೆ ಮತ್ತು ನನ್ನ ಮೇಲೆ ನೋಟಿಸ್ ನೀಡಲಾಗಿದೆ ಎನ್ನುವಂಥ ಮಾತನ್ನು ರೇವಂತ್ ರೆಡ್ಡಿಯವರು ನಿನ್ನೆ ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಾ ಹೇಳಿದ್ದಾರೆ. ಇದರ ಮುಂದಿನ ಪರಿಣಾಮಗಳನ್ನು ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ. ಕೊನೆಗೂ ಈ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಮೋದಿಯವರು ಇನ್ನೂ ಬಾಯಿ ಬಿಟ್ಟಿಲ್ಲವಾದರೂ ಅಮಿತ್ ಶಾ ಅವರು ಕೊನೆಗೂ ಬಾಯಿ ಬಿಟ್ಟಿದ್ದಾರೆ. ಅಪರಾಧಿಗೆ ಶಿಕ್ಷೆ ಆಗಲೇಬೇಕು ಎನ್ನುವಂಥ ಮಾತನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ. ಯಾವ ಅಪರಾಧಿಗೆ ಅಂತ ಅವರು ಹೇಳಲಿಲ್ಲ, ಯಾವುದೋ ಒಂದು ಅಪರಾಧಿಗೆ ಶಿಕ್ಷೆ ಆಗಲಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ವಿರಾಮ. ನೋಡ್ತಾ ಇರಿ V4 ನ್ಯೂಸ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದಷ್ಟು ನಮಸ್ಕಾರ.